ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಇವಾಗ ನಾನು ಚಿರಟಿ ರವೆ ತೊಗೊಂಡಿನಿ. ಅದನ್ನು ಇವಾಗ ಒಂದು ಬಟ್ಲದಷ್ಟು ತೊಗೊಂಡಿನಿ. ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಈಗ ಅದೇ ಬಟ್ಲದಿಂದ ನಾನು ಅರ್ಧ ಬಟ್ಲು ಮೊಸರು ತೊಗೊಂಡಿನಿ. ಈಗ ಅದನ್ನು ಹಾಕೊತೀನಿ. ಕಡಬ ಈ ಕಡೆ ಕಾಣಿಸ್ತದವ ನೋಡ್ರಿ. ನಮ್ಮ ಸಿದ್ದು ರೆಡಿಯಾಗಿ ಹೊಂಟಾರ್ರಿ. ಬಾಯ್ ಬಾಯ್. ಬೆಳಕು ಕಾಣಿಸ್ತದಲ್ಲ, ಅಷ್ಟು ಸರಿಯಾಗಿ ಕಾಣಿಸಲ್ಲ ಕ್ಲಿಯರ್ ಆಗಿ. ನೋಡ್ರಿ, ಬೆಳಗ್ಗೆ ಟಿಫಿನ್ಕ ಕಟ್ಟಿದ್ದೆ ಪಾಲಕ್ ರೈಸ್. ಮಸ್ತ್ ಆಗ್ಯದಂತ್ರಿ. ಎಲ್ಲರೂ ಬುತ್ತಿ ಕಟ್ಕೊಂಡು ಊಟ ಮಾಡ್ಕೊಂಡು ಹೋಗ್ಯಾರ್ರಿ. ಈಗ ಒಂದು ಸ್ವಲ್ಪ ಇಷ್ಟು ಉಳ್ದಾದ ನೋಡ್ರಿ. ಈಗ ನಾನು ಇವಾಗ ಜಳಕ ಮಾಡಬೇಕು. ಮಾಡಿ ಬಂದು ನಾನು ಒಂದು ಸ್ವಲ್ಪ ತಿನ್ಕೋತೀನಿ. ಹಾಂ ಹಾಂ ರೊಟ್ಟಿ ಬಂತಾವ್ರಿ. ಕೊತ್ತಂಬರಿ ಬಿಡಿಸಿಟ್ಟೇನ್ರಿ. ಈಗ ಇದನ್ನು ಒಂದು ಕವರ್ನಾಗ ಹಾಕಿಡ್ತೇನೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮನೆ ಮಗಳು ತ್ರಿವೇಣಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಹಾಗೆ ತ್ರಿವೇಣಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಬನ್ನಿ, ಇವತ್ತಿನ ಲಾಗ್ ಯಾವ ಥರ ಹೋಗ್ತೇವೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ. ಹೇಗೆ ಇವಾಗ ನೋಡ್ರಿ, ಬುಧವಾರದ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು 9:30 ಆಗ್ಯದ ನೋಡ್ರಿ. ಜಳಕ ಅದೆಲ್ಲ ಮುಗಿಸ್ಕೊಂಡೆ, ಪೂಜೆ ಮುಗಿಸ್ಕೊಂಡೆ. ಇವತ್ತಿನ ಲಾಗಲ್ಲಿ ಒಂದು ವಿಶೇಷ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅಂದರೆ ಯಾವ ಥರ ಅಂದರೆ ಇನ್ಸ್ಟೆಂಟಾಗಿ ಮಾಡುವಂಥ ರೆಸಿಪಿ. ಅದು ಯಾವುದು, ಏನು ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಹೇಗೆ ಮಾಡ್ಯಾರ ಅನ್ನೋದು ಕೂಡ. ಇಲ್ಲ ಅರ್ಧ ನೋಡಿದರೆ ಅದು ಯಾವುದು ಗೊತ್ತಾಗಲ್ಲ ರೆಸಿಪಿ. ಹಾಗಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ರೆಸಿಪಿ ಯಾವುದು, ಸಡನ್ನಾಗಿ ಹೋಟೆಲ್ಗೆ ಹೋಗಿ ತರೋಕ್ಕಾಗಲ್ಲ, ಏನಿಲ್ಲ. ಹಾಗಾಗಿ ಮನೆಯಲ್ಲಿ ಇರುವಂಥ ಪದಾರ್ಥದಿಂದ ಇನ್ಸ್ಟೆಂಟಾಗಿ ಮಾಡುವಂಥ ರೆಸಿಪಿ ಯಾವುದು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹೋಗೋಣ, ಯಾವ ಥರ ಮಾಡೋದಂತ ತೋರಿಸ್ತೀನಿ. ಅದಕ್ಕೆಲ್ಲ ಏನೇನು ಬೇಕು ಸಾಮಾನು ಅನ್ನೋದು ಕೂಡ ಹೇಳ್ತೀನಿ, ನೋಡ್ತಾ ಹೋಗಿ. ಹಾಯ್ ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೇಕು ಅಂದ್ಕೊಂಡೀನಿ. ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಇವಾಗ ನಾನು ಚಿರಟಿ ರವೆ ತೊಗೊಂಡೇನಿ. ಅದನ್ನು ಇವಾಗ ಒಂದು ಬಟ್ಲದಷ್ಟು ತೊಗೊಂಡೇನಿ. ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಈಗ ಅದೇ ಬಟ್ಲದಿಂದ ನಾನು ಅರ್ಧ ಬಟ್ಲು ಮೊಸರು ತೊಗೊಂಡೇನಿ. ಈಗ ಅದನ್ನು ಹಾಕ್ಕೊತೀನಿ. ರುಬ್ಕೊಂಬರ್ತೀನಿ. ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಈಗ ಹೋಗಿ ರುಬ್ಕೊಂಬರ್ತೀನಿ ನೋಡಿ. ಇವಾಗ ರುಬ್ಕೊಂಬಂದೀನಿ. ಅದನ್ನು ಹಾಕೊಳಕತ್ತೀನಿ ನೋಡ್ರಿ. ಈಗ ಕರೆಕ್ಟ್ ಅದ, ಪರ್ಫೆಕ್ಟಾಗಿ ರೆಡಿ ಆಗ್ಯದ. ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಯಾವುದೇ ಗಂಟು ಇರಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನೋಡ್ರಿ. ಇವಾಗ ಈ ಥರ ಇಟ್ಟು ರೆಡಿಯಾಗಿದೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಮಾಡಿದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗ್ತದೆ. ಇವಾಗ ಇಟ್ಟು ಕರೆಕ್ಟ್ ರೆಡಿ ಆಗ್ಯದ ನೋಡ್ರಿ. ಈಗ ನೋಡ್ರಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ. ಈಗ ಹಿಟ್ಟನ್ನು ಕೂಡ ರೆಡಿ ಆಗ್ಯದ. ಇವಾಗ ಹಂಚ್ ಕಾಯಕ್ಕಿಟ್ಟೀನಿ ರೀ, ಬಿಸಿ ಮಾಡೋಕ್ಕಿಟ್ಟೀನಿ. ಹಾಗೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ನೋಡ್ರಿ. ಈ ಥರ ಎಣ್ಣೆ ಹಚ್ಬಿಟ್ಟು ಹಂಚೊಂದು ಸ್ವಲ್ಪ ಬಿಸಿ ಆಗಲಿ. ಚಾಲು ಮಾಡಿದೆ. ರೊಟ್ಟಿ ಮಾಡುವ ಹಂಚಲ್ಲೇ ನಾನು ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಿಮಗೂ ಕೂಡ ತೋರಿಸಿದ್ರಾಯ್ತು ಅಂದು ಇವಾಗ ನೋಡಿ ಸೆಟ್ ದೋಸೆ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮತ್ತು ಆಮೇಲೆ ಈಗ ಉಲ್ಟಾ ಹಾಕಬೇಕಾದ್ರೂ ಕೂಡ ಸೆಟ್ ದೋಸೆ ತಿರುವಿ ಹಾಕಬೇಕಾದ್ರೂ ಕೂಡ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಅನ್ನೋದು.
ಒಂದೇ ಒಂದು ಕಪ್ ರವೆಯಿಂದ ನಾವು ಮನೆಯಲ್ಲಿ 2 ಇಲ್ಲ 3 ತಿನ್ಬೋದು. ಈ ಥರ ಸೆಟ್ ದೋಸೆ ಮಾಡಿಕೊಂಡು ಹೋಟೆಲಲ್ಲಿ ಹೋದರೆ ಒಂದು ದೋಸೆಗೆ 15ರಿಂದ ಇಲ್ಲ 20 ರೂಪಾಯಿ. ಇವಾಗಂತೂ ಮತ್ತು ಗ್ಯಾಸ್ ಜಾಸ್ತಿ ರೇಟ್ ಆಗಿರೋದ್ರಿಂದ ಈಗ 30 ರೂಪಾಯಿಗೊಂದು ಈ ಥರ ಕೊಡ್ತಾ ಇದ್ದಾರೆ ಸೆಟ್ ದೋಸೆ. ಹಾಗಾಗಿ ನೋಡಿ, ಈ ಥರ ಮನೆಯಲ್ಲೇ ಇರುವಂಥ ಇನ್ಸ್ಟೆಂಟಾಗಿ ನಾವು ಮನೆಯಲ್ಲಿ ಏನಿರುತ್ತೆ ಅವಲಕ್ಕಿ ಅದ್ರದ್ದು ಮಾಡ್ಬೋದು. ಚಿರೋಟಿ ರವೆಯಿಂದ ಮತ್ತು ಉಪ್ಪಿಟ್ಟು ರವೆ ಯಾವುದಾದ್ರೂ ರವೆ ಅಂತ ತೊಗೊಂಡು ಈ ಥರ ನಾವು ಇನ್ಸ್ಟೆಂಟಾಗಿ ತಿನ್ನಬೇಕು ಅನಿಸಿದಾಗ ಪಟ್ನೆ ಅಂತ ಈ ಥರ ನಾವು ರೆಡಿ ಮಾಡ್ಕೊಬೋದು ನೋಡಿರಿ. ಇಷ್ಟ ಆಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಟೊಮೆಟೊ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ, ಎಷ್ಟು ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಬಂದಿದೆ ದೋಸೆ ಅಂತ ನಿಮಗೂ ಕೂಡ ಗುರ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಮತ್ತೊಂದು ದೋಸೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೇನೆ ನೋಡಿ. ಸಿಂಪಲ್ ಆಗಿನೂ ಮಾಡ್ಕೋಬೋದು. ಈ ಥರ ಆನಿಯನು ಮತ್ತು ಟೊಮೆಟೊ ಈ ಥರ ಹಾಕ್ಕೊಂಡು ಮಾಡ್ಬೋದು. ಇಲ್ಲ ಶೇಂಗಾ ಚಟ್ನಿ ಇತ್ತು ಅಂದ್ರೂ ಅದನ್ನು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಇರುತ್ತೆ. ಈರುಳ್ಳಿ ಟೊಮೆಟೊ ಅವೆಲ್ಲ ಅನ್ನೋರು ಕೂಡ ಶೇಂಗಾ ಚಟ್ನಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಅದು ಹಾಕ್ಕೊಂಡು ಬಿಸಿ ಬಿಸಿದೇ ತಿಂದರೆ ಭಾರಿ ಸೂಪರಾಗಿರುತ್ತೆ. ಕೆಂಪು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಹಂಗಾಗಿ ನಾನು ಕೆಂಪು ಚಟ್ನಿ ಹಚ್ಕೊಂಡು ತಿಂತಾ ಇದ್ದೀವಿ ಇವಾಗ. ಹಾಗೆ ನೀವು ಕೂಡ ಕಾಯಿ ಚಟ್ನಿ ಮತ್ತು ಈ ಥರ ಬೇರೆ ಚಟ್ನಿ ಆದ್ರೂ ಮಾಡ್ಕೊಂಡು ತಿನ್ಬೋದು ನೋಡಿ. ಇನ್ಸ್ಟಂಟಾಗಿ ದೋಸೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ. ಸಡನ್ನೇ ಬೇಕು ಅಂದಾಗ ಅಕ್ಕಿ ನೆನೆಸಲಾರ್ದೆ ರುಬ್ಬಲಾರ್ದೆ ಈ ಥರ ಇನ್ಸ್ಟಂಟಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿ ಸ್ಮೂತಿಯಾಗಿ ನೋಡಿ, ಸಾಫ್ಟಾಗಿ ಬಂದ ನೋಡಿರಿ. ಸಡನ್ನಾಗಿ ಮಕ್ಕಳು ನಮ್ಗೆ ಲಂಚ್ ಬಾಕ್ಸ್ ಬೇಕು ಅಂದಾಗ ನಾವು ಈ ಥರ ಮಾಡಿಕೊಡ್ಬೋದು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗುತ್ತೆ ನಿಮಗೆ. ಟೇಕ್ ಕೇರ್.